ಡೆಲೆ ಎಲ್ರಿಗೂ ನಮಸ್ಕಾರ. ಇದು ಸಂಜು ವೆಡ್ಸ್ ಗೀತಾ ಭಾಗ 2ರ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ. ಇದರ ಉದ್ದೇಶ ಸಂಜು ವೆಡ್ಸ್ ಗೀತಾ ಭಾಗ 2 ಇದೇ ಜನವರಿ 10ನೇ ತಾರೀಕು ಶುಕ್ರವಾರ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಈ ಪ್ರೀ ರಿಲೀಸ್ ಇವೆಂಟ್ಗೆ ನನ್ನ ಜೊತೆ ಈ ಜನವರಿ 10 ರಿಲೀಸ್ ಅನ್ನೋದನ್ನು ಗಟ್ಟಿಯಾಗಿ ಕೂಗಿ ಹೇಳೋದಕ್ಕೆ ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ಹಾಗೆ ನಮ್ಮ ಅಪ್ಪ ಅಮ್ಮ, ನನ್ನ ಅನೇಕ ಕಲಾವಿದರು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಸೊ ಎಲ್ರಿಗೂ ಮೊದಲು ವೆಲ್ಕಮ್ ಮಾಡ್ತಾ, ಸಂಜು ವೆಡ್ಸ್ ಗೀತಾ ಅನ್ನೋ ಟೈಟಲ್ ಇವತ್ತೇನಾದರೂ ಉಳಿದಿದೆ, ಅದು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಮಾಡಿದೆ ಅನ್ನೋದಾದರೆ ಅದಕ್ಕೆ ಮುಖ್ಯ ಕಾರಣ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ನಿರ್ಮಾಪಕ KP ಶ್ರೀಕಾಂತ್. ಪ್ರತಿ ಸಾರಿ ನನ್ನ ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ಸರಿಸುಮಾರು 13 ಸ್ಕೆಡ್ಯೂಲ್ ಮಾಡಿದ್ದೀನಿ. 13 ಸ್ಕೆಡ್ಯೂಲ್ಗಳು ನಿಂತು 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 ಮುಂದಕ್ಕೆ ಹೋಗಿದಾಗ ಪ್ರತಿ ಸ್ಕೆಡ್ಯೂಲ್ನ ನನಗೆ ಪುಷ್ ಮಾಡಿ, ಏನ್ರಿ ನಾಗಣ್ಣ ನಿಮ್ಮ ಪ್ರಾಬ್ಲಮ್ಮು ಅಂತ ಕೇಳಿ ಕೇಳಿ ನನಗೆ ಎಲ್ಲ ಥರದ ಸಹಾಯ ಮಾಡಿ ಗಾಂಧಿನಗರದ ಲೆಕ್ಕಾಚಾರಗಳನ್ನು ಕಲಿಸ್ಕೊಟ್ಟು ನನ್ನನ್ನು ಒಬ್ಬ ಒಳ್ಳೆಯ ನಿರ್ದೇಶಕನಾಗಿ ಮಾಡಿದ್ದು KP ಶ್ರೀಕಾಂತ್ ಅವರು. ಅವರಿಗೆ ಐ ಹಾರ್ಟ್ಲಿ ವೆಲ್ಕಮ್. ಎಲ್ಲಿದ್ದಾರೆ? ಲವ್ ಯು ಸರ್, ವಿ ಲವ್ ಯು ಆಲ್ವೇಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಪ್ರೆಸೆನ್ಸ್. ಆ್ಯಂಡ್ ದ ನೆಕ್ಸ್ಟ್ ಈಸ್ ಮೈ ವಂಡರ್ಫುಲ್ ಫ್ರೆಂಡ್. ಅವರು ಹೆಸರು ಹೇಳೋಂಗಿಲ್ಲ, ಅದನ್ನು ಸರ್ಪ್ರೈಸ್ ಅದು ಹಂಗೆ ಇಟ್ಟಿರ್ತೀನಿ. ಹಾಗೆ ನನ್ನ ಬಹಳ ಕ್ಲೋಸ್ ಫ್ರೆಂಡ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಪೂರ್ಣಚಂದ್ರ ಚೇಸ್ವಿ ಅವರು ಬಂದಿದ್ದಾರೆ. ಐ ವೆಲ್ಕಮ್ ಯು ಅನ್ನ. ಹಾಗೆ ನಮ್ಮ ಶ್ರೀನಗರ ಕಿಟ್ಟಿಯವರ ಕ್ಲಾಸ್ಮೇಟ್ಸ್ ಎಲ್ಲ, ನಮ್ಮ ಪ್ರದೀಪ್ ಅವರು, ನಮ್ಮ ಇಂದು ಅವರು, ನಮ್ಮ ಅಣ್ಣ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಹಾಗೆ ನನ್ನ ಕ್ಲಾಸ್ಮೇಟ್ಸ್ ಬಂದಿದ್ದಾರೆ. ಜೊತೆಗೆ ನಾಗಿ ಬ್ರದರ್, ವಿ ವೆಲ್ಕಮ್ ಯು. ಹಾಗೆ ಕನ್ನಡ ಚಲನಚಿತ್ರರಂಗದ ಉದಯೋನ್ಮುಖ ನಟರು. ನಾನು ಯಾವಾಗಲೂ ಎಲ್ಲ ವೇದಿಕೆಯಲ್ಲೂ ಹೇಳ್ತೀನಿ, ದ ನೆಕ್ಸ್ಟ್ ಸೂಪರ್ ಸ್ಟಾರ್, ದ ನೆಕ್ಸ್ಟ್ ಯಶ್ ಆಫ್ ಕನ್ನಡ ಇಂಡಸ್ಟ್ರಿ ನಿರಂಜನ್ ಅಂತ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಐ ವೆಲ್ಕಮ್ ಯು ನಿರಂಜನ್. ಆ್ಯಂಡ್ ನನಗೆ ಮೊದಲ ಸಿನಿಮಾ ಕೊಟ್ಟು ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ ಹೇಗೆ ಹೇಳಲಿ ನನ್ನ ಮನದ ಹಂಬಲ ಅಂತ ಒಂದು ಲೈನ್ ಹೇಳಿದಾಗ ಕವಿರಾಜ್ ಅವರು ಅದಕ್ಕೊಂದು ಕಂಪೋಸ್ ಮಾಡಿ ಹಾಡನ್ನು ಕೇಳಿಸಿದಾಗ ನನಗೆ ಮೊದಲು ಸಿನಿಮಾ ಕೊಟ್ಟ ನಿರ್ಮಾಪಕ K ಮಂಜು ಅವರು ಹಾಡನ್ನು ಕೇಳಿ ಕತೆ ಕೇಳಲ್ಲ. ಸೊ ಅವರ ಮಗ ಶ್ರೇಯಸ್ K ಮಂಜು ಅವರು ಬಂದಿದ್ದಾರೆ. ಅವರನ್ನು ವೆಲ್ಕಮ್ ಮಾಡ್ತೀನಿ. ಈಸ್ ದ ಒನ್ ಆಫ್ ದಿ ಬಿಗ್ ಹೀರೋ. ಆ್ಯಂಡ್ ಎಲ್ಲರೂ ಹೆಸರು ಹೇಳ್ತಾ ಇದ್ದರೆ ತುಂಬ ಹೊತ್ತಾಗುತ್ತೆ. ಅದು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಶುರು ಮಾಡೋಣ ನಮ್ಮ ಸಂಜು ವೆಡ್ಸ್ ಗೀತಾ ಪಾರ್ಟ್ 2 ಚಿತ್ರದ ಜರ್ನಿಯನ್ನು. ಈ ಜರ್ನಿಯನ್ನು ಶುರು ಮಾಡೋದಕ್ಕೆ ಐ ವುಡ್ ಲೈಕ್ ಟು ವೆಲ್ಕಮ್ ಚಕ್ರವರ್ತಿ ಚಂದ್ರಚೂಡ್, ಈ ಸಿನಿಮಾದ ಬರಹಗಾರರು. ಚಕ್ರವರ್ತಿ ಅವರು ಇದ್ದಾರಾ ಇಲ್ಲಿ? ಎಸ್, ಚಕ್ರವರ್ತಿ ಸರ್ ಇದ್ದಾರಾ? ವೆಲ್ಕಮ್. ಓ ಮೈ ಗಾಡ್. ಸೊ ಸಂಜು ಮತ್ತು ಗೀತಾ ಈ ಟೈಟಲ್ ಬಂದಾಗ ಭಾಗ 2 ಯಾಕೆ? ಭಾಗ 2ಕ್ಕೂ ಭಾಗ 1ಕ್ಕೂ ಸಂಬಂಧ ಇದೆಯಾ? ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಶ್ರೀನಗರ ಕಿಟ್ಟಿಯವರೇ ಯಾಕೆ ಬೇಕಿತ್ತು, ರಚಿತ್ ಅವರೇ ಯಾಕೆ ಬೇಕಿತ್ತು? ಸೊ ಈ ಥರದ ಹಲವಾರು ಪ್ರಶ್ನೆಗಳಿದೆ. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಕೊಡ್ತಾ ಒಂದೊಂದು ಹಾಡನ್ನು ನೋಡ್ತಾ ನೋಡ್ತಾ ಹೋಗೋಣ. ಐ ವೆಲ್ಕಮ್ ಯು ಅನ್ನ. ಯು ಹ್ಯಾವ್ ಮೈಕ್? ಹಾಂ, ಹಿಡ್ಕೊಂಡಿದ್ದೀನಿ. ಎಸ್, ಥ್ಯಾಂಕ್ ಯು. ಈಗ ಭಾಗ 1ಕ್ಕೂ ಭಾಗ 2ಕ್ಕೂ ಒಂದು ಸಣ್ಣ ಮಾತು ಹೇಳ್ಬಿಡೋಣ. ಎಲ್ರಿಗೂ ನಮಸ್ಕಾರ. ಸಿನಿಮಾ ರಿಲೀಸ್ಗೆ ಇನ್ನು 3 ದಿನ ಇದೆ. ಹಾಗೆ 3 ಫ್ಲೋರ್ ಹತ್ಕೊಂಡು ಹೋಗಿ ನೋಡ್ಬಿಡಿ ಅಂತ ಕೇಳ್ತೀನಿ. ಕೆಳಗಡೆ ಇದ್ದೀವಿ ನಾವು. ಭಾಗ 1 ಫೆಬ್ರವರಿ 14 ಇದ್ದಂಗೆ ವ್ಯಾಲೆಂಟೈನ್ಸ್ ಡೇ. ಭಾಗ 2 ನವಂಬರ್ 14 ಇದ್ದಂಗೆ ಮಕ್ಕಳ ದಿನಾಚರಣೆ. ಅಷ್ಟೇ ವ್ಯತ್ಯಾಸ. ಇಲ್ಲಿ ಬಂದಾಗ ಒಂದು ಗಮನಿಸ್ತಾ ಇದ್ದೆ, ಇಲ್ಲಿ 3 ಜನ ಇದ್ದಾರೆ. ಯಾರು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ. ಈ ಸಿನಿಮಾಗೊಂದು ದೊಡ್ಡ ಆಶೀರ್ವಾದ. ಛಲವಾದಿ ಕುಮಾರ್ ಅವರ ಹೆಸರು ಬಂದಾಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ. ನಾಗಶೇಖರ್ ಅವ್ರ ಹೆಸರು ಬಂದಾಗೆಲ್ಲ ಶಂಕರ್ ನಾಗ್ ಅವ್ರು ಬರ್ತಾರೆ. ಮಹಾನದಿ ಬಂದಾಗೆಲ್ಲ, ಕಿಟ್ಟಪ್ಪನ ಬ್ಯಾನರ್ ಬಂದಾಗೆಲ್ಲ ರವಿ ಬೆಳಗೆರೆ ಅವ್ರು ಬರ್ತಾರೆ.
ಇವ್ರು 3 ಜನ ಇದ್ಮೇಲೆ ಇನ್ನು 3 ದಿನಕ್ಕೆ ಸಿನಿಮಾ ಸೋಲುತ್ತಾ ಗೆಲ್ಲುತ್ತಾ ನೀವು ಡಿಸೈಡ್ ಮಾಡ್ಕೊಳ್ಳಿ. ಭಾಗ ಮುಂದುವರ್ಸೋಣ, ಮತ್ತೆ ಮಾತಾಡ್ತೀವಿ. ಥ್ಯಾಂಕ್ ಯು. ಇಲ್ಲ, ಈ ವೇದಿಕೆಯಲ್ಲಿ ನಾವು ಸ್ಮರಿಸಬೇಕಾಗಿರೋದು, ನಾವು ಚಿಕ್ಕಂದಿನಿಂದ ನಾವು ನೋಡ್ತಾ ನೋಡ್ತಾ ಬೆಳೆದಿದ್ದು ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರನ್ನು, ನಮ್ಮ ಅಪ್ಪಾಜಿಯವರಿಗೆ ನಮನಗಳನ್ನು ಸಲ್ಲಿಸ್ತಾ, ಹಾಗೆ ನನಗೆ ಗುರುವಾಗೆ ಶಂಕರ್ ನಾಗ್ ಅಂದರೆ ಆಲ್ಮೋಸ್ಟ್ ನಾಗಶೇಖರ್ ಅನ್ನೋ ಹೆಸರನ್ನ ಶೇಖರ್ ನಾಗ್ ಅಂತ ತುಂಬ ಜನ ಚೇಂಜ್ ಮಾಡಿದರು. ನನ್ನ ಗುರು ಶಂಕರ್ ನಾಗ್ರವರು, ಹಾಗೆ ನನ್ನ ಸ್ನೇಹಿತ ನಾರಾಯಣರವ್ರನ್ನ ನೆನೆಸ್ಕೊತ ಅವರಿಗೆ ಈ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಕಾರ್ಯಕ್ರಮ ಶುರು ಮಾಡೋಣ. ಎಸ್, ಲೆಟ್ಸ್ ಟೇಕ್ ಎ ಬ್ಯೂಟಿಫುಲ್ ರೈಡ್ ಫಾರ್ ಎ ಸಾಂಗ್. ಯಾ ಬ್ಯೂಟಿ ಬ್ಯೂಟಿ. ಸಂಜು ಮತ್ತು ಗೀತಾ ಅಂತ ಬಂದಾಗ ಐ ವೆಲ್ಕಮ್ ಕವಿರಾಜು ಅಗೈನ್ ಆನ್ ದ ಸ್ಟೇಜ್. ಕವಿರಾಜ್ ಪ್ಲೀಸ್ ಬನ್ನಿ, ಬನ್ನಿ ಅಣ್ಣ. ಸೊ ಭಾಗ 1ರಲ್ಲಿ ಒಂದು ಹಾಡು ಕಂಪೋಸ್ ಆಯಿತು. ಹಾಗೆ ಮುಖ್ಯವಾಗಿ ಒಬ್ಬರು ಚೀಫ್ ಗೆಸ್ಟ್ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಅವರನ್ನು ಈ ಒಂದು ಹಾಡನ್ನು ತೋರಿಸಿ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿ ಅವ್ರನ್ನ ವೇದಿಕೆ ಕರೆಯೋಣ. ಓಕೆ, Yes, yes. ಇಟ್ ಇಸ್ ಅ ಸರ್ಪ್ರೈಸ್. ಎಸ್ ಗೆಸ್ ಮಾಡ್ತೀರಾ ನೀವು? ಎಸ್ ಗೆಸ್ ಮಾಡ್ಬೋದಾ? ಎಸ್ ನಾನು ಗೆಸ್ ಮಾಡ್ತೀನಿ ಸರ್, ಇವರೆಲ್ಲ ಗೆಸ್ ಮಾಡ್ತಾರಾ ಅಂತ ಇವರೆಲ್ಲ ಬೇಕಲ್ಲ? ಗೆಸ್ ಮಾಡ್ತಾರೆ, ಕೇಳಿ. Yes. Yeah! ನಾವೆಲ್ಲರೂ ಇಷ್ಟೊತ್ತು ಬಹಳ ಕಾತುರತೆಯಿಂದ ಕಾಯ್ದಿದ್ದಂಥ